ಒಂದ್ ಕಡೆ ಈಗ ಧ್ರುವಂತು ಮತ್ತೆ ರಕ್ಷಿತಾ ಸೀಕ್ರೆಟ್ ರೂಮ್ ಹೋಗಿದ್ರು. ಇದು ನಿಮ್ಗೆ ಮೊದ್ಲೇ ಗೊತ್ತಿತ್ತಾ ಸೀಕ್ರೆಟ್ ರೂಮ್? ಇಲ್ಲ ಸರ್, ನಮ್ಗೆ ಐಡಿಯಾನೂ ಇರಲಿಲ್ಲ. ನಮ್ಗೆ ಎಲ್ವಾಗ ಸೌಂಡ್ ಕೇಳಿಸೋದು. ಇಲ್ಲಿ ಏನು ಡಿಫಾಲ್ಟು ಅಂದರೆ ಸೆಕೆಂಡ್ ಹೌಸಲ್ಲಿ ಸೌಂಡ್ ಕೇಳಿಸುತ್ತೆ ನಮಗೆ. ಸುದೀಪ್ ಸರ್ ಸ್ಟೇಜು ಬಂದು ನಮ್ಮ ಮನೆ ಮುಂದೆನೆ. ಸೊ ಅದು ಸೌಂಡ್ ಕೇಳಿಸ್ಬಿಡುತ್ತೆ. ಯಾರನ್ನ ಎಲಿಮಿನೇಟ್ ಆಗಿದ್ದು ಅವ್ರ ವಿ ಟಿ ಪ್ಲೇ ಆಗೋದು ಲೈಟಾಗಿ ಕೇಳಿಸುತ್ತೆ. ಆಮೇಲೆ ಇದು ಸರ್ ಬಂದಿದ ತಕ್ಷಣ ಸೌಂಡ್ಗಳು ಬರೋದಲ್ಲ, ಲೈಟಾಗಿ ಕೇಳಿಸುತ್ತೆ. ಸೊ ಅದು ಯಾವಾಗ ಬಂದಿಲ್ವೋ ಧ್ರುವಂತು ರಕ್ಷಿತಂದು ಯಾಕೆ ಬಂದಿಲ್ಲ ಅಂತ ನಾವು ತಲೆ ಕೆಡಿಸ್ಕೊತಾ ಇದ್ವಿ. ಅದು ಬರ್ದಿರೋದು ಎಲ್ಲೋ ಒಂದು ಡೌಟ್ ಇತ್ತು. ಬಟ್ ಆದರೆ 4-5 ದಿವಸ ಆದಮೇಲೆ ಇನ್ನೂ ಬರಲ್ಲ ಅಂದ್ಕೊಂಡಿದ್ವಿ. ಬಟ್ ಅವರು ಮನೇಲಿ ಇದ್ದು ಒಂಥರ ಅದು ಇದರಲ್ಲಿ ಇದ್ರು, ಅದು ಕನ್ಫೆಷನ್ ರೂಮಲ್ಲಿ, ಸಾರಿ ಅದೇನು ಆ್ಯಕ್ಟಿವಿಟಿ ರೂಮಲ್ಲಿ. ಅದೊಂದು ದೊಡ್ಡ ಸರ್ಪ್ರೈಸು ನಮಗೆ. ಅಲ್ಲೇ ಇದು ನಮ್ಗೆ ಗೊತ್ತಾಗಿಲ್ವಲ್ಲ ಅಂತ. ಆಕ್ಟಿವಿಟಿ ರೂಮ್ ಮತ್ತೆ ಇದು ಅಂದ್ರೆ ಅವ್ರಿಗೊಂದು ಟಾಸ್ಕ್ ಕೊಟ್ಟರು, ಮನೆ ಎಲ್ಲ ಹದ್ಗೆಡ್ಸಿದೆ ರಕ್ಷಿತಾ ಅವಳು. ಸರ್ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಬಿಗ್ ಬಾಸ್ ಈ ಥರ ಡಿಸಿಷನ್ ತಗೊಳಲ್ವೇ, ಬಿಗ್ ಬಾಸ್ ಈ ಥರ ಮಾಡಲ್ವೇ, ನಮ್ಮ ಟೀಮಲ್ಲೆಲ್ಲ ಡಮ್ಮಿಗಳು, ನಾನು ಏನು ಹಿಂಗೆ ಮಾಡ್ತಾವ್ರಲ್ಲ, ಹೊಡೆದಾಡಕ್ಕೆ ಯಾರು ಬೇಕಲ್ಲ, ನಾನು ಒಬ್ಬನೇ, ನಾನು ನೀರನ್ನ ಸರ್ 25 ಜನ 30 ಜನ ಕುಡಿಯೋಕ್ಕೆ, ನಾನು ಹೆಂಗಾಗ್ತಾ ಇದೆ ಇದು, ಹೆಂಗಾಗುತ್ತೆ ಇದು, ಈ ಥರ ಮಾಡಲ್ವೇ ಬಿಗ್ ಬಾಸು, ಯಾರಾದರೂ ನಮ್ಮ ಸಪೋರ್ಟ್ಗಾದರೂ ಯಾರಾದರೂ ಸ್ವಲ್ಪ ಟಫಾಗಿ ಕೊಡ್ತಾರೆ ಅನ್ನೋದು ನನ್ನ ಭಾವನೆ. ನೋಡಿದ್ರೆ ಎಲ್ಲಾರನ್ನೂ ನನ್ನ ಮಾಡುವಂತೆ ಕಾವ್ಯ ಅಂತೆ ನನ್ನ ಜೊತೆ, ನಾನು ಏನು ಮಾಡ್ತಾವ್ರಿ, ಹೆಂಗಿದು, ಹೆಂಗೆ ಹೊಡೆದಾಡೋದು ಅಂತ ಆ ಕಡೆ ನೋಡ್ತೀನಿ. ರಘು ಸರ್ರು, ಆಮೇಲೆ ಧನುಷ್, ಅವ್ರ ಅಶ್ವಿನಿ, ಚೈತ್ರ, ನಾನು ಹೆಂಗೆ ಹೊಡೆದಾಡೋದು ಇವ್ರ ಹತ್ರ, ಏನು ಮಾಡೋದು ಅಂತ ನಾನು ಯೋಚನೆ. ಹಂಗೂ ಆಮೇಲೆ ಗೊತ್ತಾಯ್ತು ಅರ್ಧಗೆಡ್ಸಕ್ಕೆ ಕಾರಣನೇ ಇವಳು ಅಂತ. ರಕ್ಷಿತಾ ಏನು ಅನ್ಸುತ್ತೆ? ರಕ್ಷಿತಾ ಆಟ ನೋಡಿದ್ರೆ ತುಂಬ ಒಳ್ಳೆ ಹುಡುಗಿ ಸರ್. ಮನ್ಸಲ್ಲಿ ಏನೂ ಇಲ್ಲ, ಬಟ್ ಆದರೆ ಕೋಪ ಬಂದರೆ ಮನುಷ್ಯಲಲ್ಲ, ಅದೊಂದು ಪ್ರಾಬ್ಲಮ್ಮು. ಆ ಕೋಪನ ಆಮೇಲೆ ಕಾವ್ಯನ ಸ್ಪಂದನ ತಲೆಯಿಂದ ತೆಗೆದಾಕ್ಬಿಟ್ಟು ಅವಳು ಆಟ ಆಡಿದ್ರೆ ಟಾಪ್ 5 ಅವಳು ಇರ್ತಾಳೆ ಸರ್. ಧ್ರುವಂತು ಇದು ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಮೇಲೆ ಇರ್ತಕ್ಕಂಥ ನೆಗೆಟಿವ್ ಎಲ್ಲ ಪಾಸಿಟಿವ್ ಆಯ್ತು ಅಂತ. ಅದು ಇವಳಿಂದಾನೆ, ರಕ್ಷಿತಾಯಿಂದಾನೆ. ರಕ್ಷಿತಾ ಮಾಡಿದ ಹಿಂಸೆಗೆ ಅವನು ಒಳ್ಳೇದೈತೆ ಹೊರತು ಅವನದು ಅದೇ ಜನಕ್ಕೆ ಗೊತ್ತಾಗ್ಬಿಡ್ರಿ, ನಾನು ಯಾಕೆ ಸುಮ್ಮನೆ ಕಮೆಂಟ್ ಮಾಡೋದು.